ಎಲ್ರಿಗೂ ನಮಸ್ತೆ. ಓನ್ಲಿ ಟೂ ಡೇಸಲ್ಲಿ ನೀವು ಫುಲ್ ಮ್ಯಾಥಮೆಟಿಕ್ಸ್ M2ನ ನೀವು ಓದಿ ಪ್ರಾಕ್ಟೀಸ್ ಮಾಡಿ ಅಷ್ಟು ಕಲ್ತು ಬಿಡ್ಬೋದು. ನೆಕ್ಸ್ಟ್ ಡೇ ನೀವು ಪಾಸ್ ಆಗ್ತೀರಾ. ಆ ಲೆವೆಲ್ಗೆ ನಾನು ಪ್ಲ್ಯಾನ್ ಮಾಡಿ ತೊಗೊಂಡು ಬಂದೀನಿ. ಸೊ ಎಂಡ್ ಮಟ್ಟ ಕರೆಕ್ಟಾಗಿ ಕ್ಲೀನಾಗಿ ಕೇಳಿಸ್ಕೊಂಡ್ರೆ ಇನ್ನೊಂದು ವಿಡಿಯೋ ನೋಡೋದೇ ಬೇಡ. ನೋಟ್ಸ್, ಮೆಟೀರಿಯಲ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್, ಕಾನ್ಸೆಪ್ಟ್ಸ್, ಯಾವ್ದು ಓದಬೇಕು, ಫಸ್ಟ್ ಯಾವ್ದು ಬರಬೇಕು, ಫಸ್ಟ್ ಯಾವ್ದು ಕಲಿಬೇಕು, ಅಸೈನ್ಮೆಂಟ್ಸ್ ಇರ್ತಾವೆ, ಥರ್ಡ್ ಇಂಟರ್ನಲ್ಸ್ ಇರ್ತಾವೆ, ಎಕ್ಸಾಮ್ ಟೈಮ್ಸ್ ಏನಿದೆ. ಸೊ ಇದು ಎಲ್ಲದಕ್ಕೂ ನಾನು ಸೊಲ್ಯೂಷನ್ ತಂದೀನಿ ಈ ವಿಡಿಯೋದಲ್ಲಿ. ಸೊ ಎಂಡ್ ಮಟ್ಟ ನೋಡಿ, ಏನಂತ ನೋಡಿ, ಫಸ್ಟ್ ಯಾವ್ದು ನೋಡಬೇಕು ಅಂತ ಬನ್ನಿ ನೋಡೋಣ. ಸೊ M2 ಪಾಸಿಂಗ್ ಪ್ಯಾಕೇಜಲ್ಲಿ ನಮ್ಮದು ಪಾಸಿಂಗ್ ಮಾರ್ಕ್ಸ್ ಎಷ್ಟು? 35 ಮಾರ್ಕ್ಸ್ ನಾವು ತೆಗಿಬೇಕಾಗಿರೋದು. ಬಟ್ ನೀವು VTU ಅಲ್ಲಿ ಏನಂದ್ರೆ ಪಾಸ್ ಆಗಬೇಕಂದ್ರೆ ಬರೀ 35ಗೆ ಟಾರ್ಗೆಟ್ ಮಾಡ್ತಿದ್ದೀರಾ ಅಂದರೆ ದೆನ್ ಇಟ್ ಈಸ್ ವೆರಿ ಟಫ್ ಟು ಪಾಸ್. ಅಂದರೆ ಟಫ್ ಆಗುತ್ತೆ ಪಾಸ್ ಆಗೋಕ್ಕೆ. ಅದಕ್ಕೆ ಏನು ಮಾಡೋದಂದರೆ ನಾವು ಸ್ವಲ್ಪ ಜಾಸ್ತಿ ಮಾರ್ಕ್ಸಿಗೆ ಟ್ರೈ ಮಾಡೋಣ, ಓಕೆನಾ? ಸೊ 55 ಮಾರ್ಕ್ಸಿಗೆ ಟ್ರೈ ಮಾಡೋಣ, ಬಟ್ ಇನ್ ಈಸಿ ಮೆಥಡ್, ಇನ್ ಈಸಿ ವೇನಲ್ಲಿ ಸ್ಮಾರ್ಟಾಗಿ ವರ್ಕ್ ಮಾಡಿದರೆ ನಾವು ಈಸಿಯಾಗಿ ಪಾಸ್ ಆಗ್ಬೋದು ಎಕ್ಸಾಮ್ನ ಓನ್ಲಿ 2 ಡೇಸ್. ಸೊ ಲೆಟ್ಸ್ ಬಿಗಿನ್. ಸೊ ಮಾಡ್ಯೂಲ್ 1ನಲ್ಲಿ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಬೀಟಾ ಗಾಮಾ ಡೆಫಿನೇಷನ್, ಅದು ಗಾಮಾ M ಇಂಟು ಗಾಮಾ N, ಗಾಮಾ ಆಫ್ N+N, ಓಕೆನಾ? ಸೊ ಇದು ಅಂತೂ ಎಲ್ಲರೂ ಕಲಿಲೇಬೇಕು. ಡೆಫಿನೇಷನ್ ಡಿರೈವೇಷನ್ ಇದು. ಸೊ ಈ ಡಿರೈವೇಷನ್ನ ಕಲ್ತ್ರೆ 4 ಈಕ್ವೇಷನ್ಸ್ ಅಷ್ಟೇ ಬರೆದು ಡಿರೈವ್ ಮಾಡಿಬಿಟ್ರೆ ಈಸಿಯಾಗಿ ಮಾಡ್ಬೋದು. ಸೊ ಇದನ್ನು 100% ಇದನ್ನು ಕಲಿಲೇಬೇಕು ನೀವು. ಆ್ಯಂಡ್ ಸಮ್ಟೈಮ್ಸ್ ಸಮ್ ವೇಸ್ ಈ ಕ್ವಶನ್ ಕೂಡ ಕೇಳ್ತಾರೆ, ಗಾಮಾ ಆಫ್ 1/2 = √π ಅಂತ. ಸೊ ಡೆಫಿನೆಟ್ಲಿ ಇವೆರಡು ಕ್ವಶನ್ಸ್ ನೀವು ಕಲಿಲೇಬೇಕು ಮಾಡ್ಯೂಲ್ 1ಇಂದ. ಸೊ ಸೆಕೆಂಡ್ ಕ್ವಶನ್ ಏನಿದೆ ಅಂದರೆ ಇಂಟಿಗ್ರೇಷನ್ಸ್, ಓಕೆ? ಸೊ ಇಂಟಿಗ್ರೇಷನ್ ಬರುತ್ತೆ ಸೆಕೆಂಡ್ ಕ್ವಶನ್. ಸೊ ಇಂಟಿಗ್ರೇಷನ್ ಏನಂದರೆ ಇದನ್ನ ನೀವು ಲಾಸ್ಟ್ಗೆ ಇಟ್ಕೋಬೇಕು, ಓಕೆನಾ? ಸೊ ಲಾಸ್ಟ್ಗೆ ಯಾಕೆ ಇಟ್ಕೋಬೇಕಂದ್ರೆ ಇದರಲ್ಲಿ ಯಾವ ಕ್ವಶನ್ ಕೇಳ್ತಾರೆ ಅಂತ ಹೇಳೋಕ್ಕಾಗಂಗಿಲ್ಲ, ಬಟ್ ಇಂಪಾರ್ಟೆನ್ಸ್ ಪಕ್ಕ ಇರುತ್ತೆ, ಓಕೆನಾ? ಸೊ ಇಂಪಾರ್ಟೆಂಟ್ ಕ್ವಶನ್ನ ನೀವು ಅಷ್ಟು ಕಲ್ತ್ಕೊಂಡು ಹೋದರೆ ಮಾಡ್ಬೋದು. ಬಟ್ ಒಂದು ಕ್ವಶನ್ಗೆ ನೀವು ಭಾಳ ಟೈಮ್ ಇನ್ವೆಸ್ಟ್ ಮಾಡಕತ್ತೀರಾ, ಅದು ವಿತೌಟ್ ಗ್ಯಾರಂಟಿ ಅಂದರೆ ಸೊ ಇದು ಫೂಲಿಶ್ನೆಸ್ ಆಗುತ್ತೆ, ಓಕೆನಾ? ಸೊ ನೀವು ಇಂಟಿಗ್ರೇಷನ್ನ ಏನು ಮಾಡೋಣ, ನಾವು ಲಾಸ್ಟ್ಗೆ ಇಟ್ಕೊಳ್ಳೋಣ. ಅದಕ್ಕೂ ಫಸ್ಟ್ ನಾವು ಪಾಸಿಂಗ್ಗೆ ಟಾರ್ಗೆಟ್ ಮಾಡೋಣ, ಆಮೇಲೆ ನೆಕ್ಸ್ಟ್ ನಾವು ಸ್ಕೋರ್ಗೆ ಕೈ ಹಾಕೋಣ, ಓಕೆನಾ? ಸೊ ನೀವು ಇಂಟಿಗ್ರೇಷನ್ನ ಲಾಸ್ಟಿಗೆ ಕಲೀರಿ. ಅದಕ್ಕೂ ಮುಂಚೆ ಇನ್ನುಳಿದ ಟಾಪಿಕ್ಸ್ನ ಈಗ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಲ್ಲ ಅದನ್ನ ಕಲಿಯೋಣ, ಓಕೆ? ಸೊ ಮಾಡ್ಯೂಲ್ 1ಇಂದ ಆಯಿತು. ಸೊ ಫಸ್ಟ್ ಕ್ವಶನಿಂದ ನಮ್ಗೆ ಎಷ್ಟು ಬರುತ್ತೆ? 6 ಮಾರ್ಕ್ಸ್, ಓಕೆ? ಸೆಕೆಂಡ್ ಕ್ವಶನ್ ಎಷ್ಟು ಬರುತ್ತೆ? 7 ಮಾರ್ಕ್ಸ್. ಸೊ ಟೋಟಲ್ ಮಾಡ್ಯೂಲ್ 1ಇಂದ 13 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ, ಓಕೆನಾ? ಸೊ ಲೆಟ್ಸ್ ಗೋ ಟು ಮಾಡ್ಯೂಲ್ 2. ಸೊ ಮಾಡ್ಯೂಲ್ 2ನಲ್ಲಿ ಏನು ಬರುತ್ತೆ? ಫಸ್ಟ್ ಕ್ವಶನು ಡೈವೆಫ್ ಆ್ಯಂಡ್ ಕರ್ಲೆಫ್, ಓಕೆನಾ? ಸೊ ಡೈವೆಫ್ ಆ್ಯಂಡ್ ಕರ್ಲೆಫ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನಮಗೆ ಕೇಳ್ತಾರೆ. ಇದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ, ಓಕೆನಾ? ಲಿಂಕ್ಸ್ ಏನೇನೆಲ್ಲ ಇಂಪಾರ್ಟೆಂಟ್ ಲಿಂಕ್ಸ್ ಇರುತ್ತೆ ಎಲ್ಲವೂ ನಾನು ಕೆಳಗಡೆ ಹಾಕಿರ್ತೀನಿ, ಓಕೆ? ಒಂದ್ಸಲ ಚೆಕ್ಔಟ್ ಮಾಡಿ. ಫಸ್ಟ್ ಫುಲ್ ವಿಡಿಯೋ ನೋಡಿ, ಇಲ್ಲ ಅಂದರೆ ಮಿಸ್ಗೈಡ್ ಆಗುತ್ತೆ, ಓಕೆನಾ? ಸೊ ಕ್ಲೀನಾಗಿ ನೋಡಿ ಏನು ಹೇಳ್ತಿದ್ದೀನಿ ಅಂತ. ಡೈವೆಫ್ ಮತ್ತು ಕರ್ಲೆಫ್ ಪ್ರಾಬ್ಲಮ್ಸ್. ಸೆಕೆಂಡ್ ಒನ್ ಈಸ್ ಡೈರೆಕ್ಷನಲ್ ಡಿರೈವೇಟಿವ್, ಓಕೆನಾ? ಸೊ ಇವೆರಡು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇವೆರಡು ಕಲ್ತ್ಬಿಟ್ರೆ ನೀವು ಮಾಡ್ಯೂಲ್ 2ನ ಅಟೆಂಡ್ ಮಾಡ್ಬೋದು, ಓಕೆ? ಸೊ ಇಲ್ಲಿಂದ ನಿಮಗೆ ಮಾಡ್ಯೂಲ್ 2ನಲ್ಲಿ ಎಷ್ಟು ಬಂತು? 14 ಮಾರ್ಕ್ಸ್ ಬಂತು. ಇನ್ ಕೇಸ್ ಲಾಸ್ಟ್ಗೆ ನೀವು ಆ್ಯಂಗಲ್ ಬಿಟ್ವೀನ್ 2 ಸರ್ಫೇಸಸ್ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಇದನ್ನು ನೀವು ಕಲಿಬೇಕು, ಇದು ಲಾಸ್ಟ್ಗೆ, ಓಕೆ? ಇದನ್ನು ಲಾಸ್ಟ್ಗೆ ಕಲಿಬೇಕು, ಓಕೆನಾ? ಯಾಕೆಂದರೆ ಈ ಕ್ವಶನ್ನಲ್ಲಿ ಟೈಪ್ಸ್ ಜಾಸ್ತಿ ಇರುತ್ತೆ, ಓಕೆ? 2 to 3 ಟೈಪ್ಸ್ ಬರುತ್ತೆ, ಸೇಮ್ ಟೈಪ್ ಕ್ವಶನ್ನೇ, ಬಟ್ ಇದನ್ನೇ ಬೇರೆ ರೀತಿ 3 ಟೈಪ್ಸ್ ಬೇರೆ ರೀತಿ ಕೇಳ್ತಾರೆ. ಅದಕ್ಕೆ ನಾವು ಇದನ್ನ ಒಂದು ಕ್ವಶನ್ಗೆ ಭಾಳ ಟೈಮ್ ಇನ್ವೆಸ್ಟ್ ಮಾಡೋಂಗಿಲ್ಲ, ಅದಕ್ಕೆ ಇದನ್ನ ನಾವು ಲಾಸ್ಟ್ಗೆ ಇಟ್ಕೋತೀವಿ, ಓಕೆನಾ? ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಮಾಡ್ಯೂಲ್ 4, 14 ಮಾರ್ಕ್ಸ್. ಏನು ಫಸ್ಟ್ ಕ್ವಶನ್ ಏನು? ನ್ಯೂಟನ್ಸ್ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಎರಡೂ ಕಲಿಬೇಕು, ಫಾರ್ವರ್ಡ್ ಕಲಿಬೇಕು, ಬ್ಯಾಕ್ವರ್ಡ್ ಕಲಿಬೇಕು, ಓಕೆನಾ? ಸೊ ಇದರಲ್ಲಿ ಸೆಲೆಕ್ಟೆಡ್ ಕ್ವಶನ್ಸ್ ಇರ್ತವೆ, ಅವೇ ರಿಪೀಟ್ ಆಗ್ತವೆ. ಸೊ ಅವನ್ನಷ್ಟೇ ಕಲ್ತ್ಕೊಂಡು ಹೋದರೆ ಭಾಳ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ಬೋದು ಈ ಕ್ವಶನ್ನ. ಸೊ ನೆನಪಿರಲಿ, ಈ ಕ್ವಶನ್ಗೆ ಜಾಸ್ತಿ ಟೈಮ್ ಕೊಡಬಾರ್ದು, ನೀವು ಜಲ್ದಿ ಕಲಿಬೇಕು, ಜಲ್ದಿ ಮಾಡಬೇಕು, ಈಸಿಯೆಸ್ಟ್ ಪಾರ್ಟ್, ಓಕೆ? ಸೊ ಇದು ನಿಮಗೆ 7 ಮಾರ್ಕ್ಸ್ ಸಿಗುತ್ತೆ ಇಲ್ಲಿಂದ. ಸೊ ಸೆಕೆಂಡ್ ಕ್ವಶನ್ನಲ್ಲಿ ನಾವು ರೆಗ್ಯುಲಾ ಫಾಲ್ಸಿ ಮೆಥಡ್ ಮತ್ತು ನ್ಯೂಟನ್ಸ್ ರ್ಯಾಪ್ಸನ್ ಮೆಥಡ್ ಇವೆರಡನ್ನ ಕಲಿತೀವಿ, ಓಕೆನಾ? ಸೊ ಸೆಕೆಂಡ್ ಮಾಡ್ಯೂಲಲ್ಲಿ ರೆಗ್ಯುಲಾ ಫಾಲ್ಸಿ ಮತ್ತು ನ್ಯೂಟನ್ಸ್ ರ್ಯಾಪ್ಸನ್. ನೋಟ್ ಏನಂದರೆ ಇವು ಎರಡು ಮೆಥಡ್ನ ಕಲ್ತ್ರೆ ಮಾತ್ರ ನೀವು ಈ ಕ್ವಶನ್ನ ಅಟೆಂಡ್ ಮಾಡ್ಬೋದು. ಸೊ 2 ಮೆಥಡ್ಸ್ ಆರ್ ಆಲ್ವೇಸ್ ಇಂಪಾರ್ಟೆಂಟ್, ಓಕೆನಾ? ಸೊ ಇಲ್ಲಿ ಸ್ಟೇ ಟ್ಯೂನ್ಡ್ ಆಗಿರಿ. ನಾನು ಹೇಳ್ತೀನಿ ಫಸ್ಟ್ ಯಾವ್ದು ಕಲಿಬೇಕು, ಸೀರೀಸ್ ಆಗಿ ಹೇಳ್ತೀನಿ, ಈಸಿ, ಮೀಡಿಯಮ್ ಮತ್ತು ಹಾರ್ಡ್ ಯಾವ ಥರ ಈಗ ನೆಕ್ಸ್ಟ್ ಓದಬೇಕು, ಯಾವ ಥರ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೊ ಸ್ಟೇ ಟ್ಯೂನ್ಡ್. ಫಸ್ಟ್ ನಾವು ನೋಡೋಣ ಏನೇನು ಟಾಪಿಕ್ಸ್ ಇದಾವೆ ಅಂತ, ಓಕೆನಾ?
ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿಂದ ನಮ್ಗೆ ಎಷ್ಟು ಬಂತು 14 ಮಾರ್ಕ್ಸ್ ಬಂತು. ಸೊ ಮಾಡ್ಯೂಲ್ 5 ಇಂದ ನೋಡೋದಾದರೆ ರಂಗೆ ಕುಟ್ಟ ಮೆಥಡ್ ಅವ್ರ ರೇಂಜ್ ಕುಟ್ಟ ಮೆಥಡ್ ನೀವೇನು ಹೇಳ್ತೀರಾ ಅದು 7 ಮಾರ್ಕ್ಸಿಗೆ ಬರುತ್ತೆ. ಇನ್ನೊಂದು ಟೇಲರ್ ಸೀರೀಸ್. ಓಕೆ, ಸೊ ಟೇಲರ್ ಸೀರೀಸಲ್ಲೂ ಅಷ್ಟೇ 2 to 3 ಮೆಥಡ್ಸ್ ಇರ್ತವೆ. ಸೊ ಅದನ್ನ ನೀವು ಅಷ್ಟು ಕಲಿಬೇಕು. ಸೊ ವೆರಿ ಇಂಪಾರ್ಟೆಂಟ್. ಮಾಡ್ಯೂಲ್ 5 ಸ್ಕೋರಿಂಗ್ 1 ಕ್ಯಾಲ್ಸಿ ಹುಷಾರಾಗಿ ಯೂಸ್ ಮಾಡಬೇಕು. ಮತ್ತು ಇದು ಸ್ಕೋರಿಂಗ್ ಸಬ್ಜೆಕ್ಟ್. ಓಕೆ, ಸ್ಕೋರಿಂಗ್ ಮಾಡ್ಯೂಲ್ನಲ್ಲಿ ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಕ್ಲೀನಾಗಿ ಕಲ್ಕೊಂಡು ಹೋಗ್ರಿ, ಯಾಕಂದರೆ ಇದು ಈಸಿಯೆಸ್ಟ್ ಪಾರ್ಟ್. ಓಕೆ, ಇವಾಗ ನಾವು ಬರೋಣ ಮೇನ್ ಪಾರ್ಟಲ್ಲಿ. ಸೊ ಮೇನ್ ಪಾರ್ಟ್ ಏನಪ್ಪ ಅಂದರೆ ಈಸಿ, ಮೀಡಿಯಮ್, ಹಾರ್ಡ್. ಫಸ್ಟ್ ಯಾವುದು ಕಲಿಬೇಕು, ಯಾವ್ದಾವ್ದು ಈಸಿ ಅದನ್ನ ನೋಡ್ಕೊತ ಬರೋಣ ಇವಾಗ. ಸೊ ಫಸ್ಟ್ ನಾವು ಏನು ನೋಡೋಣಪ್ಪ ಅಂದರೆ ಫಸ್ಟ್ ಕಲಿಬೇಕಾಗಿರೋದು ನಾವು ಬೀಟಾ ಗಾಮಾ. ಓಕೆ, ಸೊ ಈ ಡಿರೈವೇಷನ್ ಇದೆಯಲ್ಲ ಇದನ್ನ ಕಲಿಬೇಕು. 3 ಸಲ ಪ್ರಾಕ್ಟೀಸ್ ಮಾಡಿದರೆ ಮ್ಯಾಕ್ಸಿಮಮ್ 30 ಮಿನಿಟ್ಸ್ 1 ಅವರ್ ಲಾಸ್ಟ್ 1 ಅವರಲ್ಲಿ ನೀವು ಈ ಡಿರೈವೇಷನ್ ಕೈಯಲ್ಲಿ ಇರಬೇಕು. ಓಕೆನಾ, ಯಾಕಂದರೆ 6 ಮಾರ್ಕ್ಸ್ ಗ್ಯಾರಂಟಿಡ್ ಇದಕ್ಕೆ ಸಿಗುತ್ತೆ. ಓಕೆ, ಸೊ ಇದನ್ನ ಕಲ್ತ ಮೇಲೆ ನೀವು ಗಾಮಾ ಆಫ್ 1/2 ರೂಟ್ ಪೈ ಈಸಿಯಾಗಿ ಕಲ್ತ್ಬಿಡ್ತೀರಾ, ನೋ ಪ್ರಾಬ್ಲಮ್. ಸೊ ಇಲ್ಲಿ ನಿಮ್ಮದು ಎಷ್ಟು ಬರುತ್ತೆ 1 ಅವರಲ್ಲಿ ನೀವು ಇದನ್ನ ಕಲಿಬೋದು. ಓಕೆನಾ, ಸೊ 1 ಅವರಲ್ಲಿ ಫಸ್ಟ್ ಕ್ವಶನ್ನ ನೀವು ಕಲಿಬೋದು. ನೋಟ್ ಇಂಟಿಗ್ರೇಷನ್ ನಾವು ಇಲ್ಲಿ ಕನ್ಸಿಡರ್ ಮಾಡೋಂಗಿಲ್ಲ ಸದ್ಯಕ್ಕೆ. ಓಕೆನಾ, ಸೊ ಇವಾಗ ನಿಮ್ಮ ಕೈಯಲ್ಲಿ ಎಷ್ಟಿದೆ 6 ಮಾರ್ಕ್ಸ್ ಇದೆ. ಓಕೆನಾ, ಸೊ 6 ಮಾರ್ಕ್ಸ್ ಅಂತೂ ಇದ್ದೇ ಇದೆ. ಸೊ ಇದು ಫಸ್ಟ್ನ ನೀವು ಕಲಿಬೇಕು. ಓಕೆ, ಸೊ ಇವಾಗ ನಾನು ಹೇಳ್ತಾ ಇರ್ತೀನಿ, ಅದನ್ನ ನೋಟ್ ಮಾಡ್ಕೊತಾ ಇರ್ರಿ. ಫಸ್ಟು ಈಸಿ ಅಂತಂದು ಇಲ್ಲಿ ಈಸಿ ಅಂತ ಮಾರ್ಕ್ ಮಾಡಿರ್ತೀನಿ. ಓಕೆನಾ, ಸೊ ಈಸಿನ ಅಂತ ನಾನು ಮಾಡಿರ್ತೀನಿ. ಸೊ ಫಸ್ಟ್ ಅದನ್ನ ಕಲಿಬೇಕು. ಸೊ ಮಾಡ್ಯೂಲ್ 2ನಲ್ಲಿ ಯಾವ್ದು ಕಲಿಬೇಕಪ್ಪ ಅಂದರೆ, ಸೊ ಮಾಡ್ಯೂಲ್ 2 ಆ್ಯಕ್ಚುಲಿ ನೀವು ಲಾಸ್ಟಿಗೆ ಇಟ್ಕೊಂಡಷ್ಟು ಒಳ್ಳೆಯದು. ಸೊ ಮಾಡ್ಯೂಲ್ 2ನ ನಾವು ಮೀಡಿಯಂ ಲೆವೆಲ್ಗೆ ಹಾಕೋಣಂತ ಆಮೇಲೆ. ಸೊ ಮಾಡ್ಯೂಲ್ 4ನಲ್ಲಿ ನ್ಯೂಟನ್ಸ್ ಬ್ಯಾಕ್ವರ್ಡ್ ಇಂಟರ್ಪಿಲೇಷನ್ ಅಂತ ಇದೆಯಲ್ಲ, ಸೊ ಇದು ಈಸಿ ಇದೆ. ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಇದನ್ನು ನೀವು ಫಸ್ಟ್ ಕಲಿಬೇಕು. ಓಕೆ, ಸೊ ಆಫ್ಟರ್ ದ್ಯಾಟ್ ಮಾಡ್ಯೂಲ್ 5ನಲ್ಲಿ ನೀವು ಇವು 2 ಕಲೀಲೇಬೇಕು. ಓಕೆ, ಇದನ್ನ ನಾವು ಮೀಡಿಯಮ್ ಅಂತ ಇಡೋಣ. ಓಕೆನಾ, ಸೊ ಇವೆರಡು ಮೀಡಿಯಂ ರೇಂಜ್ನಲ್ಲಿ ಬರುತ್ತೆ. ಸೊ ಫಸ್ಟ್ ನೀವು ಈಸಿನ ಮುಗಿಸಿ, ವಿಚ್ ಈಸ್ ಫಸ್ಟ್ ಡಿರೈವೇಷನ್ ಮತ್ತು ನ್ಯೂಟನ್ಸ್ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಯಾವ ಸೀರೀಸ್ನಲ್ಲೂ ಕಲಿಬೋದು. ಓಕೆ, ಸೊ ಮಾಡ್ಯೂಲ್ 2ನಲ್ಲಿ ಡೈವೆಫ್ ಮತ್ತು ಕರ್ಲೆಫ್ ಡೈರೆಕ್ಷನಲ್ ಡಿರೈವೇಟಿವ್. ಸೊ ಇದು ಐತಲ್ಲ ಇದನ್ನು ಫಸ್ಟ್ ಕಲೀರಿ. ಓಕೆನಾ, ನಾನು ಇಲ್ಲಿ ಹಾಕ್ತೀನಿ. ಮೀಡಿಯಂ ರೇಂಜ್ ಇದು, ಮೀಡಿಯಂ ಲೆವೆಲ್. ಸೊ ಫಸ್ಟ್ ಇಲ್ಲಿ ನಾನು ಏನು ಮಾಡೋಣಪ್ಪ ಅಂದರೆ ಒಂದು ಕೆಲಸ ಮಾಡೋಣ, ಇದನ್ನ ನಾನು ಡಿಫ್ರೆಂಟ್ ಕಲರಲ್ಲಿ ಬರಿತೀನಿ. ಓಕೆ, ಸೊ M1 2 3 ಅಂದರೆ ಫಸ್ಟ್ M1 ಅಂದರೆ ಫಸ್ಟ್ ಅದನ್ನು ಮಾಡಿ, M2 ಅಂದರೆ ಸೆಕೆಂಡ್ ಮಾಡಿ, 3 ಅಂದರೆ ಥರ್ಡ್ ಮಾಡಿ. ಓಕೆನಾ, ಸೊ ಅದು ಸೀರೀಸ್. ಓಕೆ, ಡೈವೆಫ್ ಮತ್ತು ಕರ್ಲೆಫ್ ಫಸ್ಟ್. ಓಕೆ, ಮೀಡಿಯಂ ಕ್ವಶನ್ಸ್ನಲ್ಲಿ ಫಸ್ಟ್ ಇದನ್ನು ಮಾಡಬೇಕು. ಡೈರೆಕ್ಷನಲ್ ಡಿರೈವೇಟಿವ್ದು ಸೆಕೆಂಡ್ ಇದನ್ನು ಮಾಡಬೇಕು. ಓಕೆ, ಟಾಪಿಕ್ಸ್ ಅಷ್ಟೇ ಬರ್ದೀನಿ, ಕ್ವಶನ್ಸ್ ಇಲ್ಲ. ಕ್ವಶನ್ಸ್ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕೀನಿ. ಓಕೆನಾ, ಅಲ್ಲಿ ಚೆಕ್ಔಟ್ ಮಾಡಿ. ಸೊ ನೆಕ್ಸ್ಟ್ ಮಾಡ್ಯೂಲ್ 4ಅಲ್ಲಿ ರೆಗ್ಯುಲರ್ ಫಾಲ್ಸಿ ಮತ್ತು ನ್ಯೂಟನ್ಸ್ ರ್ಯಾಪ್ಸನ್ ಇದು ಲಾಸ್ಟಿಗೆ ಇಟ್ಕೊಳ್ಳೋದು. ಸೊ ನೆಕ್ಸ್ಟ್ ರಂಗೆ ಕುಟ್ಟ ಮೆಥಡ್ ಇದು ಥರ್ಡ್, ಮತ್ತು ಟೇಲರ್ ಸೀರೀಸ್ ಮತ್ತು 4. ಸೊ ಈ ಸೀರೀಸ್ನಲ್ಲಿ ನೀವು ಅಷ್ಟು ಓದ್ಕೊತ ಬನ್ನಿ. ಓಕೆನಾ, ಸೊ ಇವಾಗ ಇದು ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಯಾವ್ದು ಉಳಿದಿದ್ದು ನಮ್ಮದು ರೆಗ್ಯುಲರ್ ಫಾಲ್ಸಿ ಮತ್ತು ನ್ಯೂಟನ್ಸ್ ರ್ಯಾಪ್ಸನ್. ಓಕೆ, ಸೊ ಇದನ್ನ ನಾವು ನೆಕ್ಸ್ಟ್ ಹಾರ್ಡ್ ಅಂತ ತೊಗೊಳ್ಳೋಣ. ಹಾರ್ಡ್ ಇಲ್ಲ ಆ್ಯಕ್ಚುಲಿ, ಇದನ್ನು ಈಸಿನೇ, ಬಟ್ ಸ್ಟಿಲ್ ವಿಲ್ ಕನ್ಸಿಡರ್ ಇಟ್ ಹ್ಯಾಸ್ ಹಾರ್ಡ್, ಯಾಕಂದರೆ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಇದೆ. ಸೊ ಹಾರ್ಡ್ನಲ್ಲಿ ಫಸ್ಟ್ ಇದನ್ನ ಕಲಿಬೇಕು. ಸೊ ಇದು ಆದಮೇಲೆ ನಮ್ಮದು ನೆಕ್ಸ್ಟ್ ಯಾವ ಟಾಪಿಕ್ಸ್ ಉಳಿದು. ಸೊ ಇಲ್ಲಿಗೆ ನಮ್ಮದು ಮುಗೀತು. ಓಕೆನಾ, ಸೊ ಇಲ್ಲಿ ಮುಗ್ದಿದ ಮೇಲೆ ಮೇನ್ ಏನಪ್ಪ ಅಂದರೆ ಆ್ಯಂಗಲ್ ಬಿಟ್ವೀನ್ 2 ಸರ್ಫೇಸಸ್. ಸೊ ಇದು ಇದೆಯಲ್ಲ ಇದು ಸೆಕೆಂಡ್ ಹಾರ್ಡ್. ಓಕೆ, ಇದು ಸೆಕೆಂಡ್ ಹಾರ್ಡ್, ಇದನ್ನು ನೀವು ಕಲಿಬೇಕು, ಆ್ಯಂಗಲ್ ಬಿಟ್ವೀನ್ 2 ಸರ್ಫೇಸಸ್. ಸೊ ನೆಕ್ಸ್ಟ್ ಲಾಸ್ಟಿಗೆ ನಾವು ಏನಿಟ್ಟಿದ್ವಿ, ಇಂಟಿಗ್ರೇಷನ್ ಇಟ್ಟಿದ್ವಿ. ಓಕೆನಾ, ಸೊ ನಿಮಗೆ ಟೈಮ್ ಇದ್ದರೆ ಮಾತ್ರ ಇಂಟಿಗ್ರೇಷನ್ ಮಾಡಿ, ಇಲ್ಲ ಅಂದರೆ ಇಂಟಿಗ್ರೇಷನ್ ಕಷ್ಟ ಆಗ್ತೈತೆ ಅಂದರೆ ಈಗ ಎಲ್ಲದೂ ಸೇರಿ ಒಂದೇ ಸಲ ಬ್ರೈನಿಗೆ ಪ್ರೆಷರ್ ಕೊಡೋದು ಬೇಡ. ನಾವು ಇಷ್ಟೆಲ್ಲ ಕಲ್ತ್ವೆಲ್ಲ ಈಗ, ಸೊ ಇದನ್ನು ನಾವು ಪಕ್ಕ ಮಾಡ್ಕೊಂಡು ಪಾಸ್ ಮಾಡ್ಕೊಳ್ಳೋಣ, ಅತಿ ಆಸೆ ಬೇಡ. ಓಕೆನಾ, ಸೊ ಇದನ್ನು ನಾನು ಡಿಫಿಕಲ್ಟಿ ಲೆವೆಲ್ ವೆರಿ ಹಾರ್ಡ್ ಇಡ್ತೀನಿ. ಓಕೆ, ಇದನ್ನು ಲಾಸ್ಟಿಗೆ ಮಾಡಿರಿ, ವೆರಿ ಲಾಸ್ಟ್. ಇದೇ ಇಂಟಿಗ್ರೇಷನ್ ಯಾವಾಗಲೂ ಲಾಸ್ಟ್ ಇಡೋಣ. ಓಕೆನಾ, ಸೊ ಇಷ್ಟೆಲ್ಲ ಕವರ್ ಮಾಡಿದ್ವಿ. ಇವಾಗ ಇದರಿಂದ ನಾವು ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನು ನೋಡೋಣ ಬನ್ನಿ. ಸೊ ಫಸ್ಟ್ ಮಾಡ್ಯೂಲಲ್ಲಿ ನೀವು ಇಂಟಿಗ್ರೇಷನ್ ವಿತ್ ಇಂಟಿಗ್ರೇಷನ್ ಕಲ್ತ್ರೆ 13 ಮಾರ್ಕ್ಸ್ ಬರುತ್ತೆ. ಇಲ್ಲಪ್ಪ ಅಂದರೆ 6 ಮಾರ್ಕ್ಸ್ ಬರುತ್ತೆ, ವಿಚ್ ಇಸ್ ಡಿರೈವೇಷನ್. ಓಕೆನಾ, ಪ್ಲಸ್ ಸೆಕೆಂಡ್ ಮಾಡ್ಯೂಲಿಂದ 14 ಮಾರ್ಕ್ಸ್ ಪಕ್ಕಾ ಬಂದೇ ಬರುತ್ತೆ. ಡೈವೆಫ್ ಕರ್ಲೆಫ್ ಪ್ರಾಬ್ಲಮ್ಸ್ ಮಾಡಿದರೆ, ನೀವು ಅರ್ಥ ಮಾಡ್ಕೊಂಡು ಕ್ಲೀನಾಗಿ ಮಾಡಿದರೆ ಡೈವೆಫ್ ಕರ್ಲೆಫ್ ಪ್ರಾಬ್ಲಮ್ಸ್ ಮತ್ತು ಡೈರೆಕ್ಷನಲ್ ಡಿರೈವೇಟಿವ್
14 ಮಾರ್ಕ್ಸ್ ಮಿನಿಮಮ್ ಬರುತ್ತೆ, 20 ಮಾರ್ಕ್ಸ್ ಮ್ಯಾಕ್ಸಿಮಮ್ ಬರುತ್ತೆ. ಆ್ಯಂಗಲ್ ಬಿಟ್ವೀನ್ ಟೂ ಸರ್ಫೇಸಸ್ ನೀವು ಕಲ್ತಿದ್ರೆ 20 ಮಾರ್ಕ್ಸ್ ಕೂಡ ಮಾಡ್ಯೂಲ್ 2 ಇಂದ ನೀವು ತಗೋಬಹುದು. ಬಟ್ ಸ್ಟಿಲ್ ಮಿನಿಮಮ್ ಕನ್ಸಿಡರ್ ಮಾಡೋಣ, ಓಕೆನಾ. ಸೊ ಮಿನಿಮಮ್ ಕನ್ಸಿಡರ್ ಮಾಡಿದರೆ ನಾವು 14 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ, ಓಕೆನಾ. ಫೈನ್. ಸೊ ನೆಕ್ಸ್ಟ್ ಮಾಡ್ಯೂಲ್ 3 ಇಂದ ಕೂಡ ನಮಗೆ 14 ಮಾರ್ಕ್ಸ್, ಮಾಡ್ಯೂಲ್ 5 ಇಂದ 14 ಮಾರ್ಕ್ಸ್, ಓಕೆ. ಸೊ ಇಷ್ಟು ಕಲ್ತ್ರೆ ನಿಮ್ಮದು 42 + 6 48 ಮಾರ್ಕ್ಸ್ ಮಿನಿಮಮ್ ಬರುತ್ತೆ. ಇಷ್ಟು ನೀವು ಟಾರ್ಗೆಟ್ ಮಾಡಲೇಬೇಕು. ಇದೇ ನೀವು ಪಾಸಿಂಗ್ ಮಾರ್ಕ್ಸ್ ಅನ್ಕೊಂಡ್ಬಿಟ್ಟು ಇದನ್ನ ನೀವು ಮಾಡಬೇಕು, ಓಕೆನಾ. ಸೊ ನೀವೇನಾದರೂ ಆ್ಯಂಗಲ್ ಬಿಟ್ವೀನ್ ಟೂ ಸರ್ಫೇಸಸ್ ಕಲ್ತ್ರೆ ಒಂದು ಅಡ್ವಾಂಟೇಜ್ ಆಗುತ್ತೆ. ಸೊ ಅದನ್ನ ಲಾಸ್ಟಿಗೆ ಇಟ್ಕೊಳ್ರಿ. ನಾವು ಸೀರೀಸ್ ನಿನಗೆ ಇವಾಗ ಜಸ್ಟ್ ಹೇಳಿದೆ, ಸೊ ಅದನ್ನ ಲಾಸ್ಟಿಗೆ ಇಟ್ಕೊಳ್ರಿ, ತೊಂದರೆ ಇಲ್ಲ. ಬಟ್ ಇಷ್ಟು ಮಾತ್ರ ನೀವು ಮಿನಿಮಮ್ ಕಲೀಲೇಬೇಕು. ಕಲ್ತ್ರೆ ಪಕ್ಕಾ ಪಾಸ್ ಆಗ್ತೀರಾ. ಇದನ್ನ ನಾನು ಆಲ್ರೆಡಿ ಭಾಳ ಜನರಿಗೆ ಗೈಡ್ ಮಾಡಿ M2 ಪಾಸ್ ಮಾಡಿಸಿದ್ದೀನಿ. M2 ಆ್ಯಕ್ಚುಲಿ ಭಾಳ ಜನ ಫೇಲ್ ಆಗ್ತಾರೆ, ಬಟ್ ನೀವು ಹೆದರ್ಸ್ತಾರಂತ. ಇಷ್ಟು ಕಲ್ತ್ರೆ ಮಾತ್ರ ಈಸಿಯಾಗಿ ಪಾಸ್ ಆಗಿದ್ದು ನಾನು ನೋಡಿನಿ, ನಾನು ಮಾಡಿಸಿದ್ದೀನಿ, ಓಕೆನಾ. ಸೊ ಇವಾಗ ನಿಮಗೆ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ, ಮೆನಿ ಪೀಪಲ್ ಈಗ ಈಗ 1 ಮಂತ್ ಟೈಮ್ ಅಥವಾ 15 ಡೇಸ್ ಟೈಮ್ ಈ ಟೈಮಲ್ಲಿ ನೋಡ್ತಿರ್ತೀರಲ್ಲ ಈ ವಿಡಿಯೋನ, ಅಥವಾ ಎಕ್ಸಾಮ್ ಟೈಮಲ್ಲೂ ನೀವು ನೋಡ್ತಿದ್ರು ಸಹ ಏನು ಬರುತ್ತೆ, ಅಸೈನ್ಮೆಂಟ್ಸ್ ಅಂತ ಬರುತ್ತೆ, IA ಅಂತ ಬರುತ್ತೆ, ಅದು ಇದು ಬಂದು ಎಲ್ಲ ಟೈಮ್ ವೇಸ್ಟ್ ಆಗಿಬಿಡ್ತೈತಿ. ಸೊ ಇವಾಗ ಇದನ್ನ ಹೆಂಗೆ ಮಾಡೋದು ಅನ್ನೋದು ಆದರೆ, ಸೊ ನಿಮಗಾಗಿನೇ ನಾನು ತಂದಿದ್ದೀನಿ M2 ಕೋರ್ಸ್ 4 ಅವರ್ಸ್. ಇಷ್ಟೊಂದು ನಾನು ಏನೇನು ಹೇಳಿದ್ದೀನಲ್ಲ, ಆ್ಯಂಗಲ್ ಬಿಟ್ವೀನ್ ಟೂ ಸರ್ಫೇಸಸ್ ಇಂದ ಹಿಡಿದು ಎಲ್ಲದು ಸಹ 48 ಮಾರ್ಕ್ಸ್ ಕವರೇಜ್, ಓಕೆ. ನೀವು ತಗೊಂಡ್ರು ಕೂಡ ಸೊ 50+ ಅಂತರೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಸ್ಟಿಲ್ ಪಾಸಿಂಗ್ ಅಂತರೂ ಆರಾಮಾಗಿ ಆಗ್ಬೋದು, ಓಕೆನಾ. ಸೊ ಇದನ್ನ ನಾನು ಮೆನಿ ನಿಮ್ಮ ಸ್ಟೂಡೆಂಟ್ಸೇ ನಿಮ್ಮವರೇ ತೊಗೊಂಡಿದ್ದಾರೆ. ನಾನು ಇಲ್ಲಿ ಹಾಕ್ತೇನೆ ಫೀಡ್ಬ್ಯಾಕ್ ಪೋಸ್ಟ್ಸ್ ಎಲ್ಲ ಬರ್ದಿರೋದೆಲ್ಲ ನಾನು ಇಲ್ಲಿ ಹಾಕ್ತೀನಿ ಡಿಸ್ಪ್ಲೇದಲ್ಲಿ, ನೋಡಿ. ಸೊ ನೋಡಿ ನೀವು ತಗೊಳ್ಳಿ, ಇಷ್ಟ ಆದರೆ ತಗೊಳ್ರಿ, ಓಕೆನಾ. ಸೊ ಇನ್ನೊಂದು ಏನು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇದ್ರದ್ದು ಏನು ಸ್ಪೆಷಾಲಿಟಿ ಅಪ್ಪ ಅಂದರೆ, ಸೊ ಇದರಲ್ಲಿ ಏನು ಸ್ಪೆಷಾಲಿಟಿಪ್ಪ ಅಂದರೆ, ನೀವು ಆಲ್ 4 ಮಾಡ್ಯೂಲ್ಸ್ ಇನ್ನು ಎಷ್ಟು ನೋಡಿ ಏನೇನು ಬರುತ್ತೆ, ಇನ್ಕ್ಲೂಡ್ ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನಿರುತ್ತೆ ಎಲ್ಲ ಸಾಲ್ವ್ ಮಾಡ್ತೀವಿ. ಇಂಪಾರ್ಟೆಂಟ್ AI ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ. PDF ಸಿಗುತ್ತೆ. ಡೌಟ್ ಸೆಷನ್ಸ್ ಕೂಡ ಹೆಲ್ಡ್ ಮಾಡಿದ್ದೀನಿ ಆಲ್ರೆಡಿ. ಯು ಆರ್ ಲೇಟ್, ಸೊ ಕಾಂಟ್ ಸೇ, ಓಕೆ. ಮೋಟಿವೇಶನ್ ಸ್ಟ್ರಾಟಜಿಸ್ಟ್ ಕ್ಲಾಸಸ್ ಎಲ್ಲ ಇರುತ್ತೆ. ಎಕ್ಸಾಮ್ ಗೈಡೆನ್ಸ್ ಕೂಡ ಇರುತ್ತೆ, ಓಕೆನಾ. ಸೊ ಇದೇ ನೀವು ಡೀಟೇಲ್ಸ್ ನೋಡ್ಬೋದು. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಿಮಗೆ ಇದನ್ನ ಆಲ್ಮೋಸ್ಟ್ 4 ಅವರ್ಸ್ನಲ್ಲಿ ನಿಮ್ಮದು ಎಲ್ಲ ಟಾಪಿಕ್ಸ್ ಕ್ಲಿಯರ್ ಆಗಿಬಿಡುತ್ತೆ. ನೀವು ಪ್ರಾಕ್ಟೀಸ್ಗೆ 1 ಡೇ ತಗೋಬೋದು, ಓಕೆನಾ. ಸೊ ಇಲ್ಲಿ ನೀವು ಮಾಡ್ಯೂಲ್ 1 ನೋಡಿದರೆ, ಇಲ್ಲಿ ನೋಡಿ ಪ್ರಿವ್ಯೂ ಅಂತ ಬರುತ್ತೆ, ಓಕೆನಾ. ಸೊ ಇಲ್ಲಿ ಪ್ರಿವ್ಯೂನಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂದರೆ, ನೀವು ಈ ಲೆಕ್ಚರ್ನ ನೀವು ವಾಚ್ ಮಾಡ್ಬೋದು. ಸೊ ಇದನ್ನ ವಾಚ್ ಮಾಡಿದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅರ್ಥ ಆಗ್ತಿದೆನಾ ಇಲ್ಲ ಅಂತ, ಓಕೆನಾ. ಸೊ ನಿಮಗೆ ಅರ್ಥ ಆದರೆ ನೀವು ಅಬ್ಸಲ್ಯೂಟ್ಲಿ ಯು ಶುಡ್ ಗೋ ವಿತ್ ದ ಕೋರ್ಸ್. ಯಾಕೆಂದರೆ ಟೈಮ್ ಕನ್ಸ್ಯೂಮಿಂಗ್ ಇರೋಂಗಿಲ್ಲ, ಜಲ್ದಿ ಮುಗಿಯುತ್ತೆ, ಪ್ರಾಕ್ಟೀಸ್ಗೆ ಜಾಸ್ತಿ ಟೈಮ್ ಸಿಗುತ್ತೆ, ಪಾಸಿಂಗಿಂದು ನಿಮ್ಮದು ಏನು ಚಾನ್ಸಸ್ ಇರುತ್ತಲ್ಲ ಅದು ಹೈ ಹೋಗಿರುತ್ತೆ, ಓಕೆನಾ. ಸೊ ಐ ವಿಲ್ ಸೇ ಡೆಫಿನೆಟ್ಲಿ ಕನ್ಸಿಡರ್ ದಿಸ್ ಕೋರ್ಸ್ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಪಾಸಿಂಗ್ ಮಾಡಿರಿ. ಯಾರು ಪಾಸ್ ಆಗಿದ್ದೀರಾ ಪ್ರೀವಿಯಸ್ಲಿ ಅವ್ರ ಎಕ್ಸ್ಪೀರಿಯನ್ಸಸ್ ಕೂಡ ಹೇಳಿದ್ದಾರೆ ಪ್ರೀವಿಯಸ್ ಹಳೆ ವಿಡಿಯೋದಲ್ಲಿ. ಇದು ಲೇಟೆಸ್ಟ್ ವಿಡಿಯೋಗೆ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಡೂ ಚೆಕ್ ದಿಸ್ ಔಟ್. ಲಿಂಕ್ ಇಸ್ ಇನ್ ದ ಕಮೆಂಟ್ ಸೆಕ್ಷನ್. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿರಿ. ಯು ಕ್ಯಾನ್ ಪಾಸ್. ಯಾರ್ದೇನು ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಎರಡು ಕ್ಲೀನಾಗಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ, ಸಿ ಯು, ಗುಡ್ ಡೇ, ಬೈ ಬೈ, ಟೇಕ್ ಕೇರ್.